ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ರಾಗಿ ದೋಸೆಯನ್ನು ಮಾಡ್ತಾಯಿದ್ದೀನಿ. ನೀರು ರಾಗಿ ದೋಸೆಯನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಬಾರಿಕ್ ರವೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ 1 ಕಪ್ ನೀರನ್ನು ಹಾಕ್ಕೊಂಡು ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟು ಇಲ್ಲದ ಹಾಗೆ ನಾವು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೀವು ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಇನ್ನೊಂದು ಕಪ್ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಗಂಟಿಲ್ಲದ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಯಾವ ಥರ ಆಗಿದೆ ಅಂತ ನೋಡೋಣ. ನೋಡಿ, ಈ ರೀತಿ ಆಗಿದೆ. ನೋಡಿ, ಇವಾಗ ನಾವು ಇದೊಂದು 10ರಿಂದ 15 ನಿಮಿಷ ಇದು ನೆನೆಯೋದಕ್ಕೆ ಬಿಟ್ಬಿಡಬೇಕು. ಒಂದು ಢಕ್ಕನವನ್ನು ಮುಚ್ಚಿ ನಾವು ಇದನ್ನು ನೆನೆಸ್ಕೊಳ್ಳೋಣ. ಅಲ್ಲಿವರೆಗೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಮತ್ತು ನೋಡಿ, ಇವಾಗ 15 ನಿಮಿಷ ಆಗಿದೆ. ಇವಾಗ ತೆಗೆದು ನೋಡ್ತಾ ಇದ್ದೀನಿ ಯಾವ ಥರ ನೆಂದಿದೆ ಅಂತ ನಾವು ಇವಾಗ ನೋಡ್ಕೊಳ್ಳೋಣ. ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ, ಈ ರೀತಿ ಆಗಿದೆ. ನೋಡಿ, ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ನೋಡಿ, ಮತ್ತು ಒಂದು ಈರುಳ್ಳಿಯನ್ನು ಬಾರಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಾರಿಕ್ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಮತ್ತು ಒಂದು ಗಜ್ರಿಯನ್ನು ಬಾರಿಕ್ ತುರಿದುಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ತುರಿದುಕೊಂಡು ಹಾಕೋತಾ ಇದ್ದೀನಿ. ಇವಾಗ ನಾವು ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇನ್ನೂ ಗಟ್ಟಿ ಅನ್ನಿಸ್ತಾ ಇದೆ. ಇದಕ್ಕೆ ನಾನು ಮತ್ತೆ ಇನ್ನೊಂದು ಕಪ್ ನೀರನ್ನು ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 1 ಕಪ್ ರಾಗಿ ಹಿಟ್ಟಿಗೆ ಇಲ್ಲಿ ನಾನು 3 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ರಾಗಿ ನೀರು ದೋಸೆ ಇರೋದರಿಂದ ಇದು ನೀರು ಜಾಸ್ತಿ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಇಷ್ಟೋ ಮೇಲೆ ಹಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಹಂಚು ಕೂಡ ಚೆನ್ನಾಗಿ ಕಾಯ್ದಿದೆ. ಇವಾಗ ನಾವು ದೋಸೆಯನ್ನು ಹಾಕೊಳ್ಳೋಣ. ನೋಡಿ, ಈ ರೀತಿ ದೋಸೆಯನ್ನು ಹಾಕಬೇಕಾಗುತ್ತೆ. ತುಂಬಾ ಗರಿಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ನೀವು ಕ್ರಿಸ್ಪಿ ಆಗಾದರೂ ಮಾಡ್ಕೋಬೋದು, ಸಾಫ್ಟ್ ಆಗಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾವು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನೋಡಿ, ಎಣ್ಣೆ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಈ ಸೈಡ್ ಆ ಸೈಡ್ ಮಾಡಿಕೊಂಡು ನಾವು ದೋಸೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಇವಾಗ ಇದು ರೆಡಿಯಾಗಿದೆ. ಇವಾಗ ನೋಡಿ, ಒಂದು ಆರಾಮವಾಗಿ ತೆಕ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಬಹುದು ನೀವು. ನೋಡಿ, ಎಲ್ಲೂ ಅಂಟ್ಕೋತಾ ಇಲ್ಲ. ನೋಡಿ, ಎಲ್ಲಿ ಹರಿಯುತ್ತಾ ಇಲ್ಲ, ಏನಿಲ್ಲ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ. ಇಲ್ಲಾಂದರೆ ಸಾಫ್ಟಾಗಿ ಬರುತ್ತದೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ. ನೋಡಿ, ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ನೋಡಿ, ಅದೇ ರೀತಿ ನಾವು ಈ ದೋಸೆ ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಈ ದೋಸೆ. ನೋಡಿ ಫ್ರೆಂಡ್ಸ್, ನೋಡಿ ಈ ರೀತಿ ಹಾಕ್ಕೊಂಡು ನಾವು ಮತ್ತೆ ಮೇಲಿಂದ ಎಣ್ಣೆಯನ್ನು ಹಚ್ಕೊಳ್ಳೋಣ. ಎಣ್ಣೆ ಇಷ್ಟ ಇದ್ದರೆ ಎಣ್ಣೆ ಹಚ್ಕೊಳ್ಳಿ, ತುಪ್ಪ ಇಷ್ಟ ಇದ್ದರೆ ನೀವು ತುಪ್ಪ ಕೂಡ ಹಚ್ಕೊಳ್ಬೋದು. ತುಪ್ಪ ಹಚ್ಚಿದರೆ ಮತ್ತೆ ಇನ್ನಷ್ಟು ರುಚಿ ಜಾಸ್ತಿನೇ ಬರುತ್ತೆ. ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಹಚ್ಕೊಳ್ಳಿ. ನೋಡಿ, ಈ ಸೈಡ್ ಆ ಸೈಡ್ ಮಾಡಿಕೊಂಡು ನಾವು ದೋಸೆಯನ್ನು ಸುಟ್ಕೊಳ್ಬೇಕಾಗುತ್ತೆ. ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದ್ರೂ ಆರಾಮವಾಗಿ ದೋಸೆ ಮಾಡ್ಬೋದು. ನೋಡಿ ಆರಾಮವಾಗಿ ಎದ್ದು ಬರುತ್ತೆ, ಏನು ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ. ತುಂಬ ಸುಲಭವಾಗಿ ಈ ದೋಸೆ ಎದ್ದು ಬರ್ತವೆ. ನೋಡಿ, ನನ್ನ 2ನೇ ದೋಸೆ ಕೂಡ ರೆಡಿ ಆಯಿತು. ಇದೇ ರೀತಿ ನಾನು ಇನ್ನೂ ಉಳಿದ ದೋಸೆ ಕೂಡ ಇದೇ ರೀತಿ ನಾನು ಹಾಕೋತಾ ಇದ್ದೀನಿ. ನೋಡಿ, ತುಂಬಾ ಕ್ರಿಸ್ಪಿಯಾಗಿರುವ ನಮ್ಮ ರಾಗಿ ದೋಸೆ, ನೀರು ದೋಸೆ ರೆಡಿ ಆಯಿತು. ಇದ್ರ ಜೊತೆ ನಾನು ಇಲ್ಲಿ ಶೇಂಗಾ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಸೂಪರಾದ ರಾಗಿ ದೋಸೆ ಅಂತೂ ರೆಡಿ ಆಯಿತು. ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.